ತ್ರಿವೇಣಿ ಸಂಗಮ ಅದು 144 ವರ್ಷಕ್ಕೊಂದ್ಸರಿ ಬಂದಿರೋದು. ಲೈಟು ಫುಲ್ಲು ಬ್ರೈಟ್ ಲೈಟ್ ಇದೆ ನೋಡ್ರಿ. ಬಂದ್ವಿ, ಇದೇ ಕೋಟಿರ ರುದ್ರಾಕ್ಷಿಯಲ್ಲಿ ಮಾಡಿರೋ ಖರ್ಚು ಚೆನ್ನಾಗಿ ಮಾಡ್ಯಾರೆ. ಬೋರ್ಡ್ ಆಗಲಿ ಮತ್ತು ಇಲ್ಲಿ ನೆಟ್ವರ್ಕಿಂಗ್ ಫೆಸಿಲಿಟಿಗೆ ಒಂದು ಡೂಪ್ಲಿಕೇಟ್ ಟವರ್ ಮಾಡ್ಯಾರೆ. ಡೂಪ್ಲಿಕೇಟ್ ಅಂದರೆ ನಾಟ್ ಫುಲ್ಲಿ ಆನ್ ಗ್ರೌಂಡಿಗೆ ಹಾಕಿರೋದು, ಬರೀ ಟೆಂಪ್ರವರಿ ಹಾಕಿರೋದು ನೆಟ್ವರ್ಕಿಗೆ. ಯಾರಿಗೂ ಫೋನ್ಸ್ ಎಲ್ಲ ಕನೆಕ್ಟ್ ಆಗಿಲ್ದಿರೋದಾಗಲಿ ನೆಟ್ವರ್ಕ್ ಇಶ್ಯೂಸ್ ಬರಬಾರ್ದು ಅಂತ. ಇಲ್ಲಿ ನೋಡ್ರಿ ಹುಡುಗ ರೆಡಿಯಾಗಿರೋದು, ಪ್ಯಾಕ್ ಆಗಿರೋದು ಚಳಿಗೆ. ಹೆಂಗಿದೆ ಆಕಾಶ್ ವೆದರ್ ಹೆಂಗಿದೆ ಹೇಳ್ರಿ? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು ಹುಡುಗರು ಬಂದಿರೋದಂದರೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಬರಬೇಕು ಅಂದರೆ ಈ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ನಾರ್ಮಲ್ ಟೈಮಲ್ಲಿ ಮಾಡೋದಕ್ಕೂ ಈ ಟೈಮಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸನೇ ಇರುತ್ತೆ. ಯಾಕಂದರೆ ನೀವು ಹೆವಿ ಕ್ರೌಡನ್ನು ನೋಡ್ಬೋದು. ನೀವೊಂದು ಪಾಸಿಟಿವ್ ವೈಬ್ಸ್ ಏನಾರು ತೊಗೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಈ ಜಾಗದಲ್ಲಿ ಬಂದರೆ. ತ್ರಿವೇಣಿ ಸಂಗಮ ಅದು 144 ವರ್ಷಕ್ಕೊಂದ್ಸರಿ ಬಂದಿರೋದು. ಅದು ನಾವು ವಯಸ್ಸಲ್ಲಿದ್ದಾಗೆ ಬಂದಿರೋದು, ಇನ್ನೂ ಖುಷಿ ವಿಚಾರ. ಬಟ್ ನಾವು ಪ್ಲ್ಯಾನಲ್ಲಿ ಬಂದಿರೋದು, ಬರ್ತೀವಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಗೈಸ್. ಈಗ ನಾವು ಸೇತುವೆ ಮೇಲಿದ್ದೀವಿ. ಸೆಕ್ಟರ್ 24ಇಂದ 27ಗೆ ಬರುತ್ತೆ. ಅದು ಹೊಸ ಬ್ರಿಡ್ಜ್ ಮಾಡಿರೋದು, ವಾಕಿಂಗ್ ಬ್ರಿಡ್ಜು. ಅದರಲ್ಲಿ ಹೋಗ್ತಾಯಿದ್ದೀವಿ. ನೋಡ್ಬೋದು ನೀವು ಹೆಂಗಿದೆ ಅಂತ. ನೋಡ್ರಿ ಬ್ರಿಡ್ಜಿಗೆಲ್ಲ ಥರ ಕ್ಯಾನ್ಸ್ ಥರ ದೊಡ್ಡ ದೊಡ್ಡ ಟ್ಯಾಂಕರ್ ಕ್ಯಾನ್ಸ್ ಥರ ಹಾಕಿದ್ದಾರೆ. ಫ್ಲೋಟಿಂಗಿಗೆ ಏನೋ ಅದರಲ್ಲೇ ಬ್ರಿಡ್ಜ್ ರೆಡಿ ಮಾಡಿರೋದು. ಸೊ ನಾವೀಗ ಅಲ್ಲಿಗೆ ಹೋಗಬೇಕು. ಒಂದು 500 ಮೀಟರ್ಸ್ ವಾಕ್ ಮಾಡಿದ್ರೆ ನಿಮಗೆ ಆಟೋ ವೆಹಿಕಲ್ಸ್ ಯಾವ್ದಾನ ಸಿಗುತ್ತೆ. ಅಲ್ಲಿಂದ ಮತ್ತೆ ತ್ರಿವೇಣಿ ಸಂಗಮಿಗೆ ಕರ್ಕೊಂಡೋಗ್ಬಿಡ್ತಾರೆ. ಬನ್ನಿ ಹೋಗೋಣ. ಈಗ ನೋಡಿ, ಈಗ ನಾವು ತ್ರಿವೇಣಿ ಸಂಗಮಕ್ಕೆ ಹೊರಟಿದ್ದೀವಿ. ಜನ ಹೆಂಗಿದ್ದಾರೆ ಅಂತ. ತುಂಬ ಜನ ಸೇರಿದ್ದಾರೆ, ಕ್ರೌಡು ಹಂಗೆ ಇದೆ. ನಾವು ಈಗ ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮದ ಹತ್ರ. ಹೋಗಿ ತೋರಿಸೋಣ ನಿಮಗೆ ಹೆಂಗಿದೆ ಏನು ಅಂತ ತೋರಿಸ್ತೀನಿ. ಜನ ಅಲ್ಲಿ ಹೆಂಗಿದ್ದಾರೆ ಅಂತ ತೋರಿಸ್ತೀನಿ. ನೋಡ್ರಿ, ಈಗ ನಾವು ಸಂಗಮ್ ದ್ವಾರ ಹತ್ರ ಇದ್ದೀವಿ. ಏನು ಸಂಗಮ್ ದ್ವಾರ ಅಂದರೆ 3 ನದಿ, ಗಂಗಾ, ಯಮುನಾ, ಸರಸ್ವತಿ, ಈ 3 ನದಿ ಸೇರಿದ್ರೆ ತ್ರಿವೇಣಿ ಸಂಗಮ ಆಗುತ್ತೆ. ಆ ಸಂಗಮಕ್ಕೆ ನಾವು ಬಂದು ಈಗ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಎದ್ದು ಬರೋಣ ಅಂತೆ. ಜನ ನೋಡ್ರಿ ಒಂದ್ಸರಿ. ತ್ರಿವೇಣಿ ಸಂಗಮ್ ದ್ವಾರ ಇದು. ಇಲ್ಲೇ ಮೇನು. ಬಂದು ಇಲ್ಲಿ ಮುಳುಗಿ ಎದ್ದು ಹೋದ್ರೆ ನಿಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ. ದಯವಿಟ್ಟು ಎಲ್ಲ ಬನ್ನಿ ಕರ್ನಾಟಕ. ನೋಡಿ, ಈಗ ನಾವು ಬಂದಾಯ್ತು ತ್ರಿವೇಣಿ ಸಂಗಮದ ಹತ್ರ. ಜನ ಎಲ್ಲ ನೋಡಿ ಹೆಂಗಿದ್ದಾರೆ ಅಂತ. ಇವರಿಬ್ರು ನೆಕ್ಸ್ಟ್ ರೌಂಡ್ ಹೋಗ್ತಾರೆ. ನಾವು ಈಗಲೇ ಹೊರಟ್ವಿ. ಫಸ್ಟು ಹೋಗಿ ಸೀದಾ ಆರತಿ ಮಾಡ್ಕೊಂಡು ಬರೋದು. ಬನ್ನಿ ಹೋಗೋಣ ಅಂತೆ. ವಿಡಿಯೋಲಿ ನೋಡಿ, ಎಂಜಾಯ್ ಮಾಡಿ. ಮಹಾಶಿವರಾತ್ರಿ ತನಕ ಗಂಗಾ ಆರತಿ ನಡೆಯುತ್ತೆ. ಮತ್ತು ಮಹಾಶಿವರಾತ್ರಿ ತನಕ ಮಹಾಕುಂಭಮೇಳ ಇರುತ್ತೆ. ಸೊ ಆದಷ್ಟು ಬಂದು ನಿಮ್ಮ ಸಹ ಕುಟುಂಬದ ಜೊತೆ ಬಂದು ಆ ಗಂಗಾ ತೀರ ಅಥವಾ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಎದ್ದು ಎಲ್ಲ ಆಶೀರ್ವಾದ ಪಡ್ಕೊಂಡು ಹೋಗಿ. ಸೊ ಈಗ ನಾನು ಹೊರಟೆ, ಬನ್ನಿ ಹೋಗೋಣ. ಬಂದೆ ನಡೀರಿ. ಗಾಯ್ಸ್, ಇವರಿಬ್ರು ಹೋಗ್ತಿದ್ದಾರೆ ಈಗ ಸ್ನಾನಕ್ಕೆ. ಗಾಯ್ಸ್, ಒಂದು ಹಾಯ್ ಮಾಡೋಗ್ಬಿಡಿ. ಹರ್ಷಿತ್, ಒಂದು ಹಾಯ್ ಮಾಡಿ. ದಯ ಹೊಡಿಬೇಡ ಭುವನ್. ಹರ ಹರ ಮಹಾದೇವ್. ಬಾಯ್.
ನೀವು ಮುಳುಗಿ ಎದ್ದೋಳಿ ತ್ರಿವೇಣಿ ಸಂಗಮದಲ್ಲಿ. ಹೆಂಗಿತ್ತು ಮಹಾದೇವ್? ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಹಾಂ, ಕ್ಯಾಮ್ರಾಮನ್ಗೂ ಮುಳುಗ್ಸದ? ನಿಮಗೂ ಒಂದ್ಸರಿ ಮುಳುಗಿಸ್ಬಿಡೋಣ. ಎಲ್ಲರೂ ಹೇಳಿ ಒಂದ್ಸರಿ ಜೋರಾಗಿ, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ನೋಡಿ, ಎಲ್ಲ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬೆಳಕಾಯಿತು. ಬೆಳಕಾಗಿದೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಎಲ್ಲ ಪಟ್ಟಿ ಇದೆಲ್ಲ ಇಟ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿಯಾಗಿದ್ದೀವಿ. ಹೋಗೋಣ ಟೆಂಪಲ್ಲಿಗೆ, ತೋರಿಸ್ತೀನಿ. ಒಂದು ಇಲ್ಲಿ ಪವರ್ಫುಲ್ ಆದ ಆಂಜನೇಯ ಟೆಂಪಲ್ ಇದೆ. ಅಂದರೆ ಆಂಜನೇಯ ಸ್ವಾಮಿ ನಿದ್ರಾ ರೂಪದಲ್ಲಿರುವಂಥದ್ದು. ಅದು ತುಂಬ ಪವರ್ಫುಲ್ ಇಲ್ಲಿ, ಅದನ್ನು ತೋರಿಸ್ತೀನಿ ನಿಮಗೆ. ಎಲ್ಲ ಬರ್ತಾನೆ ಇದ್ದಾರೆ ಜನ, ಹೋಗ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಜನ ಅಂತೂ ಕಡಿಮೆ ಆಗ್ತಾನೆ ಇಲ್ಲ. ನಾವೀಗ ಇಲ್ಲಿಂದ ಹೊರಟಿ ನಿಮಗೆ ತೋರಿಸ್ಕೊಡ್ತೀನಿ. ಹೋಗೋಣ ಬನ್ನಿ ಫ್ರೆಂಡ್ಸ್. ಏನು ಗೊತ್ತಾ, ನಾವು ಬೆಳಗಿನ ಜಾವ ಬಂದ್ವಿ, 5 ಗಂಟೆ 6 ಗಂಟೆ ನಿಯರ್ ಬಂದ್ವಿ. ಸೊ ಆವಾಗಲೂ ಅಷ್ಟು ಚಳಿ ಅನಿಸ್ಲಿಲ್ಲ. ಬಟ್ ಈಗ ನಾವು ಸ್ನಾನ ಮಾಡಿ ರೆಡಿ ಆದಮೇಲೆ ಜಸ್ಟ್ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಅಂದರೆ ನೀವು ಇಮ್ಯಾಜಿನ್ ಮಾಡಿಕೊಡ್ರಿ ಎಷ್ಟು ಚಳಿ ಇರ್ಬೋದು ಅಂತ. ನಾರ್ಮಲಾಗಿ ಯಾರು ನಿಲ್ಲಕ್ಕಾಗ್ತಾ ಇಲ್ಲ. ಗೈಸ್, ನಾವೀಗ ಒನ್ ಆಫ್ ದ ಪವರ್ಫುಲ್ ಹನುಮಂತನ ದೇವಸ್ಥಾನ ಅಂತ ಹೇಳ್ಬೋದು, ಪ್ರಯಾಗ್ರಾಜಿಂದು. ಅದು ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಅದಕ್ಕೆ ಲೇಟೆ ಹೂವೆ ಹನುಮಾನ್ ಅಂತಾರೆ. ಅಂದರೆ ಆಂಜನೇಯನು ಮಲಗಿರೋ ಸ್ಥಾನದ್ದು. ಈಗ ಮಲಗಿರೋ ಹನುಮಾನ ದರ್ಶನ ಮಾಡೋಣ ಅಂತ ಬಂದದು. ದರ್ಶನ ನೋಡಿ ಇಲ್ಲಿ. ದರ್ಶನಕ್ಕೆ ರಶ್ ಇದೆ. ಆಂಜನೇಯನು ತನ್ನ ನಿದ್ರಾ ಅವಸ್ಥೆಯಲ್ಲಿರುವ ಶಿಲೆ ಅಂತಾರೆ. ಅಂದರೆ ಆಂಜನೇಯ ನಿಂತಿರಲ್ಲ, ಇದರಲ್ಲಿ ಮಲಗಿರ್ತಾನೆ ನೆಲದ ಮೇಲೆ. ತೋರಿಸ್ಬೋದು ಅಂದರೆ ತೋರಿಸ್ತೀನಿ. ಕ್ಯಾಮ್ರಾ ಅಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡೋಣ. ತೋರ್ಸೋಕೆ ಒಳಗೆ ಅಲೋ ಇತ್ತು ಅಂದರೆ ತೋರಿಸ್ತೀನಿ. ಎಂಟರ್ ಆಗ್ತಾ ಇದ್ದೀವಿ ಟೆಂಪಲ್ ಒಳಗೆ. ದರ್ಶನ ಎಲ್ಲ ಆಯಿತು. ತುಂಬ ಜನ ರಶ್ ಇದ್ದು ಒಳಗೆ, ತುಂಬ ಕ್ರೌಡ್ ಇದೆ. ಗೈಸ್, ನಾವು ಈಗ ರೆಸ್ಟ್ ಎಲ್ಲ ಮಾಡಿ ಹೇಳ್ಬೇಕಂದ್ರೆ ಆ ಆಂಜನೇಯನ ದರ್ಶನ ಮುಗಿಸ್ಕೊಂಡು, ಲೇಟೆ ಹೂವೆ ಹನುಮಾನ್ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಒಂದು ಸಣ್ಣ ಡಾರ್ಮೆಂಟ್ರಿ ಮಾಡಿದ್ವಿ.
ಅಲ್ಲೋಗಿ ಒಂದು 3 ಗಂಟೆ ಮಲಗಿ ರೆಸ್ಟ್ ಮಾಡಿ ಫುಲ್ಲು ಟಯರ್ಡ್ ಆಗೋಗಿತ್ತು. ಯಾಕೆಂದರೆ ಬಂದು 2 ಗಂಟೆಗೆ ಬಂದು ಹಂಗೆ ಸೀದೋಗಿ ಸ್ನಾನ ಮಾಡಿ ದೇವ್ರ ದರ್ಶನ ಎಲ್ಲ ಮಾಡಿದ್ವಲ್ಲ, ಫುಲ್ ಟಯರ್ಡ್ ಆಗೋಗಿತ್ತು. ಸೊ ಹೋಗಿ ಸ್ಟೇ ಮಾಡಿ ಮಲಗಿ ಈಗ ಎದ್ದು ಬಂದಿದ್ದೀವಿ ಮತ್ತೆ ಡಾರ್ಮೆಂಟ್ರಿಯಿಂದ ಚೆಕ್ಔಟ್ ಮಾಡಿ. ಎಲ್ಲಿಗೆ ಬಂದಿದ್ದೀವಿ ಅಂತ ತೋರಿಸ್ತೀನಿ. ನಾ ಬಂದಿರೋದು ಯಾವ ದೇವಸ್ಥಾನ ಅಂತ ಗೊತ್ತಾಗಿದೆಯಾ? ನಾವು ಬಂದಿರೋದು ಇಲ್ಲಿ ನಾಗವಾಸುಕಿ ಮಂದಿರ್. ಏನಂದರೆ ಈ ಮಂದಿರಿನ ವಿಶೇಷ ಸಮುದ್ರ ಮಂಥನ ನಡೆಯುತ್ತಲ್ಲ, ಆ ಸಮಯದಲ್ಲಿ ನಾಗವಾಸುಕಿ ದೇವ ಮಂಥನ ಎಲ್ಲ ಆದಮೇಲೆ ಇಲ್ಲೇ ಬಂದು ರೆಸ್ಟ್ ಮಾಡಿದರು ಅಂತ ಉಲ್ಲೇಖ ಇದೆ. ಸೊ ನಾವೀಗ ಅದೇ ದೇವಸ್ಥಾನದ ಎಕ್ಸಾಕ್ಟ್ ದೇವಸ್ಥಾನದಲ್ಲಿದ್ದೀವಿ. ಬನ್ನಿ ಒಳಗೆ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ ನಿಮಗೆ. ಒಳಗೆ ಏನಾದ್ರು ಕ್ಯಾಮ್ರಾಸ್ ಅಲೋ ಇದ್ದರೆ ಶೋ ಮಾಡ್ತೀನಿ. ಬಟ್ ದೇವಸ್ಥಾನ ಹಿಂಗೆ ನೋಡೋಕ್ಕೆ ಸಕ್ಕತ್ತಾಗಿದೆ ನಿಜವಾಗ್ಲೂ. ನೋಡಿ ಈಗ ದೇವಸ್ಥಾನದ ಮುಂದೆ ಇದ್ದೀವಿ. ಚೂರು ಜನ ಇದ್ದಾರಲ್ಲಿ. ನೋಡೋಣ, ಒಳಗೆ ಹೋಗಿ ತೋರಿಸ್ತೀನಿ ಬನ್ನಿ. ದೇವ್ರ ದರ್ಶನ ಮಾಡೋಣ ಅಂತ ಫಸ್ಟು. ನೋಡಿ ಅಲ್ಲಿ ಕಾಣಿಸ್ತಿದೆ ವಾಸುಕಿ ದೇವನ ವಿಗ್ರಹ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ವಿಗ್ರಹ. ಎಸ್, ಈಗ ಗೈಸ್ ದರ್ಶನ ಎಲ್ಲ ಮುಗೀತು. ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾಗವಾಸುಕಿ ಮಂದಿರ. ಈ ಕಡೆ ಒಂದು ದೇವ ಇದೆ, ಶಿವನ ಇದು. ಅಲ್ಲೂ ಪೂಜೆ ಮಾಡೋದು, ಅಲ್ಲಿ ನಾಗವಾಸುಕಿದು ದರ್ಶನ ಪಡೆಯೋದು. ದೇವಸ್ಥಾನ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ. ಏನೋ ಪಾಸಿಟಿವ್ ಫೀಲು, ಪಾಸಿಟಿವ್ ವೈಬ್ ಬರ್ತಿದೆ. ನೋಡಿ ಇಲ್ಲಿ ಒಂದು ಮೊಹಮ್ಮದ್ ಕುಂಡ ಏನೋ ಇರಬೇಕು ಇಲ್ಲಿ. ಹೊರಗಡೆನೇ ದೇವಸ್ಥಾನ. ನಾಗವಾಸುಕಿದು ಒಂದು ಇದು ಮಾಡಿಟ್ಟಿದ್ದಾರೆ, ಏನೋ ಸ್ಟ್ಯಾಚ್ಯೂ ಟೈಪು. ಇದರಿಂದ ನೀವು ನೋಡಿದ್ರೆ ಕುಂಭಮೇಳ ಹೆಂಗೆ ಕಾಣುತ್ತೆ ಅಂತ ನೋಡಿ ಒಂದ್ಸರಿ. ಲೈಟು ಫುಲ್ಲು ಬ್ರೈಟ್ ಲೈಟ್ ಇದೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ದೇವಸ್ಥಾನದ ಕೆಳಗಿದು. ನೋಡ್ರಿ, ಅಲ್ಲಿಂದ ಇಲ್ಲಿ ತನಕ ಫುಲ್ಲು ಲೈಟ್ಗಳೇ, ಬರೀ ಲೈಟು. ಎಷ್ಟು ದೊಡ್ಡದಿದೆ ಪ್ರಾಜೆಕ್ಟು ಅಂತ ಗೊತ್ತಿಲ್ಲ. ಮಹಾಕುಂಭಮೇಳದ್ದು ಎಷ್ಟೋ ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತಾರೆ. ಎಸ್ಟಿಮೇಷನ್ನು ಇಲ್ಲ, ಬಟ್ ರೆವೆನ್ಯೂನು ಹಂಗೆ ಆಗ್ತಿದೆ. ರೆವೆನ್ಯೂ ಬಂದು ತುಂಬ ಆಗಿದೆ. ರೆವೆನ್ಯೂ ಎಷ್ಟೋ ಕೋಟಿ ದಾಟಿದೆ ಅಂತ, 1000 ಕೋಟಿ ಮೇಲೆ. ಹತ್ತತ್ರ ಲಕ್ಷ ಕೋಟಿನೂ ಆಗಿದೆ ಅಂತಾರೆ. ಆದರೆ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ ಯಾರಿಗೂ. ದರ್ಶನ ಮುಗೀತು, ಇಲ್ಲಿಂದ ಮತ್ತೆ ಹೋಗೋದು, ಮುಂದೆ ಹೋಗೋಣ ಅಂತೆ ಬನ್ನಿ. ನೋಡಿ, ಈಗ ನಾಗವಾಸುಕಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಿಮಗೂ ದರ್ಶನ ಕೊಡಿಸಿ ಈಗ ನಾವು ಕೋಟಿ ರುದ್ರಾಕ್ಷಿಲಿ ಶಿವಲಿಂಗ ಮಾಡ್ಯಾರೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಹಿಂದೆ ವಾಯ್ಸ್ ಎಲ್ಲ ಬರ್ತಾರೆ, ಮಾತಾಡ್ಕೊಂಡು ಬನ್ನಿ ಹೋಗೋಣ. ಕೋಟಿ ರುದ್ರಾಕ್ಷಿಲಿ ಶಿವಲಿಂಗನ ಅಂದರೆ ರೆಡಿ ಮಾಡಿರೋದು ಮೋಲ್ಡ್ ಟೈಪು, ಫುಲ್ಲು ರುದ್ರಾಕ್ಷಿ ಉಪಯೋಗಿಸಿ ತೋರಿಸ್ತೀನಿ ಬನ್ನಿ, ಹೋಗೋಣ ಅಂತೆ. ಆಯ್ತು ನೋಡ್ರಿ, ಬಂದ್ವಿ. ಇದೇ ಕೋಟಿ ರುದ್ರಾಕ್ಷಿಯಲ್ಲಿ ಮಾಡಿರೋ ಶಿವಲಿಂಗಗಳು. ಎಲ್ಲ ರುದ್ರಾಕ್ಷಿಗಳು ನೋಡ್ಬೋದು ನೀವು. ನೋಡಿ ಇಲ್ಲಿ ಎಲ್ಲ ಒರಿಜಿನಲ್ಗಳು, ಎಲ್ಲ ಒರಿಜಿನಲ್ ರುದ್ರಾಕ್ಷಿನೇ ಉಪಯೋಗಿಸಿ ಕೋಟಿ ರುದ್ರಾಕ್ಷಿಲಿ ಇಷ್ಟು ಎತ್ತರದ್ದು. ಎಲ್ಲ ಪಂಚಮುಖಿ ನಿಂತರೆ ಎಷ್ಟು ಹೈಟ್ ಬರುತ್ತೆ. ಪಂಚಮುಖಿ ರುದ್ರಾಕ್ಷಿಗಳು ಎಲ್ಲ ಪಂಚಮುಖಿ ರುದ್ರಾಕ್ಷಿಗಳೇ. ನೋಡ್ರಿ ಟೋಟಲ್ ಆಗಿ ಎಷ್ಟು ಮಾಡ್ಯಾರೆ ಅಂತ. 1 2 3 4 5 6 7 ಇಷ್ಟು ಎಲ್ಲದೂ ರುದ್ರಾಕ್ಷಿಗಳೇ. ಇನ್ನೊಂದು ದುರ್ಗಾ ಮಾತಾದಿದೆ ನೋಡಿ. ಇದೆಲ್ಲ ರುದ್ರಾಕ್ಷಿಗಳು, ಎಲ್ಲ ಒರಿಜಿನಲ್ ಪಂಚಮುಖಿ ರುದ್ರಾಕ್ಷಿಗಳೇ. ಎಲ್ಲ ರುದ್ರಾಕ್ಷಿ ಸರದಲ್ಲೇ ಮಾಡಿರೋದು.
ಎಷ್ಟು ರುದ್ರಾಕ್ಷಿಗಳು ನೋಡಿ. ನೋಡಿದ್ರಲ್ಲ ಹೆಂಗಿದೆ ಅಂತ ರುದ್ರಾಕ್ಷಿಗಳ ಶಿವಲಿಂಗ. ಇಲ್ಲಿ ಕೋಟಿ ರುದ್ರಾಕ್ಷಿಗಳಿದೆ. ಇಲ್ಲೂ ಅಷ್ಟೇ ನೋಡ್ಬೋದು. ಇಲ್ಲಿ ಓಮಿಂದೇನೋ ಮಾಡಿದ್ದಾರೆ ದೀಪದ್ರಲ್ಲಿ. ಕೋಟಿಗಟ್ಟಲೆ ರುದ್ರಾಕ್ಷಿ ಇದೆ ಹಿಂದ್ಗಡೆ. ನನ್ನ ಹಿಂದ್ಗಡೆ ಎಷ್ಟು ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಆದರೆ ಕೋಟಿ ರುದ್ರಾಕ್ಷಿ ಅಂತಾರೆ. ನೆಕ್ಸ್ಟು ಈಗ ಇಲ್ಲಿಂದ ವಾರಣಾಸಿ ಹೋಗೋಣ ಅಂತ ನೈಟು. ವಾರಣಾಸಿ ಹೋಗೋದು, ಬೆಳಗ್ಗೆ ವಾರಣಾಸಿಯಲ್ಲಿ ಅಪ್ಡೇಟ್ ಮಾಡೋದು. ಇಂದಿನ ವಿಡಿಯೋಗೆ ಇಷ್ಟೇ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ ವಾರಣಾಸಿದು ಪಾರ್ಟ್ 2ಗೆ. ಸೊ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ಮಹಾಕುಂಭ ಮೇಳಕ್ಕೆ ಎಲ್ಲರೂ ಬಂದು ನಿಮ್ಮ ಆಶೀರ್ವಾದನ ಪಡಿತಾಯಿರಿ. ಥ್ಯಾಂಕ್ ಯು.